ಪಂಜರದ ಪಕ್ಷಿ. ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಧೂಳೆಬ್ಬಿಸುತ್ತಿರುವ ಅದ್ಭುತವಾದ ಯಕ್ಷಗಾನ ಪ್ರಸಂಗವಿದು. ನಡೆದ 90ಕ್ಕಿಂತ ಹೆಚ್ಚು ಪ್ರದರ್ಶನವು ಸಾವಿರಕ್ಕೂ ಮಿಕ್ಕಿ ಜನರಿಂದ ವೀಕ್ಷಿಸಲ್ಪಟ್ಟು ಮುನ್ನುಗ್ಗುತ್ತಿರುವ ಶ್ರೀ ದುರ್ಗಾ ಪರಮೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿ ಹಾಲಾಡಿಯ ಹೆಮ್ಮೆಯ ಪ್ರಸಂಗವಿದು. ಇಂದಿನ ಯುವ ಪೀಳಿಗೆಯನ್ನು ಸಹ ರಂಗಸ್ಥಳದತ್ತ ಸೆಳೆಯಬಲ್ಲ, 5-6 ಗಂಟೆಗಳ ಹೊತ್ತು ಸಹ ರಂಗಸ್ಥಳದ ಎದುರು ಮೂಕ ವಿಸ್ಮಿತರನ್ನಾಗಿ ಕೂರುವಂತೆ ಮಾಡಬಲ್ಲ ಕಥೆಯೇ ಪಂಜರದ ಪಕ್ಷಿ. ಮಾಣಿಕ್ಯಪುರವೆಂಬ ಸಮೃದ್ಧ ರಾಜ್ಯದ ಧರ್ಮಾತ್ಮ ಎಂಬ ರಾಜನಿಗಾದ ಮೋಸದ ಕಥೆ ಇದು. ರಾಜ್ಯದ ಆಸೆಗಾಗಿ ಕಾಳಿಂಗನು ನಾಣಿಯೊಡನೆ ಸೇರಿ ವಂಚನೆಯಿಂದ ರಾಜನನ್ನೇ ಕೊಂದ ಕಣ್ಣೀರಿನ ಕಥೆ ಇದು. ರಾಜ್ಯವನ್ನೇ ಆಳಬೇಕಾಗಿದ್ದ ಧರ್ಮಾತ್ಮ ರಾಜನ ಮಗಳಾದ ಲಾವಣ್ಯಾಳು ವೇಶ್ಯರನ್ನ ಮಾರಾಟ ಮಾಡುವ ಧನಪಾಲನ ಮನೆಯಲ್ಲಿ ಯಾಕೆ ಬೆಳಿತಾಳೆ, ಅವಳಿಗೆ ಮುಂದೇನಾಗುತ್ತೆ ಹಾಗೂ ಅವಳು ಪಟ್ಟ ಕಷ್ಟ ಎಂತದ್ದು ಎಂದು ತೋರಿಸಿಕೊಡುವ ಕಥೆಯೇ ಪಂಜರದ ಪಕ್ಷಿ. ಮದನಚಂದ್ರ ಎನ್ನುವ ಕ್ರೂರಿಯೊಬ್ಬ ಹೆಣ್ಣು ಮಕ್ಕಳಿಗೆ ಮಾಡುವ ಮೋಸದ ಕತೆ ಒಂದೆಡೆಯಾದರೆ, ಈ ಸಾಮಾನ್ಯ ಮದನಚಂದ್ರನೆಂಬ ಕ್ರೂರಿಯು ಮಾಲಿನಿಯೊಂದಿಗೆ ಸೇರಿ ಕಾಳಿಂಗನ ಮಗ ವಂಶೀಯ ಜೀವನವನ್ನೇ ನಾಶ ಮಾಡಿದ ಕತೆ ಇನ್ನೊಂದೆಡೆ. ಕೊನೆಗೂ ಧರ್ಮಾತ್ಮ ಮಹಾರಾಜರ ಮಗಳಾದ ಲಾವಣ್ಯಳ ಕೈಗೆ ರಾಜ್ಯ ಸಿಗುತ್ತಾ ಅಥವಾ ಮೋಸದಿಂದ ಕಾಳಿಂಗ ಪಡೆದ ರಾಜ್ಯವನ್ನ ಮದನಚಂದ್ರ ಎನ್ನುವ ಇನ್ನೊಬ್ಬ ಮೋಸಗಾರನ ಕೈಗೆ ಸೇರುತ್ತಾ ಎಂದು ತಿಳಿಸುವ ಕಥೆಯೇ ಪಂಜರದ ಪಕ್ಷಿ. ಪ್ರೀತಿ ಪ್ರೇಮಗಳ ನಡುವೆ ನಡೆಯುವ ಒಂದೊಂದು ಸಂಭಾಷಣೆಯಲ್ಲೂ ಮೈ ರೋಮಾಂಚನಗೊಳ್ಳುತ್ತೆ. ಪ್ರತಿಯೊಂದು ಹಾಸ್ಯವೂ ನೋಡುಗರನ್ನ ನಗುವಿನಲ್ಲಿ ತೇಲಾಡುವಂತೆ ಮಾಡುತ್ತೆ. ಹಾಗಾದ್ರೆ ಇಷ್ಟೊಂದು ಕಾಡುವ ಈ ಪ್ರಸಂಗದಲ್ಲಿ ಅಂಥದ್ದೇನಿದೆ? ಅಷ್ಟೊಂದು ಅದ್ಭುತವಾಗಿದೆಯಾ? ಇದಕ್ಕೆಲ್ಲ ಉತ್ತರಕ್ಕಾಗಿ ಒಮ್ಮೆಯಾದ್ರೂ ಪಂಜರದ ಪಕ್ಷಿ ಪ್ರಸಂಗವನ್ನ ನೋಡಿ ಖಂಡಿತವಾಗಿಯೂ ನಿಮ್ಗೆ ಇಷ್ಟ ಆಗದೆ ಇರಲು ಸಾಧ್ಯವೇ ಇಲ್ಲ. ಇಷ್ಟರೊಳಗೆ ನೀವು ಪಂಜರದ ಪಕ್ಷಿಯನ್ನ ನೋಡಿದ್ರೆ ಅದು ಹೇಗಿತ್ತಂತ ಹೇಳಿ ಕಮೆಂಟ್ ನ ಮೂಲಕ ತಿಳಿಸಿ. ಇದೇ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಪೇಜ್ ಅನ್ನ ತಪ್ಪದೆ ಫಾಲೋ ಮಾಡಿ. ತಿಳಿಬೇಕು ಅಂತಾದ್ರೆ ಈಗ ತಾನೇ ದೇವರ ಕೋಣೆಯಿಂದ ತಂದಂತ ದೀಪವನ್ನು ಮುಟ್ಟಿ ಈ ಅಗ್ನಿಯಾಣೆಯಾಗಿ ನಾನೇ ನನ್ನ ಪ್ರೀತಿಸುತ್ತಿದ್ದ